ಹಾಯ್ ವಿದ್ಯಾರ್ಥಿಗಳೇ, ಎಲ್ಲರೂ ಕೂಡ ನನ್ನ ಚಾನಲ್ಗೆ ಸ್ವಾಗತ ಹೇಳ್ತಾ ನಿಮಗೆ ನಾಳೆ ನಡೆಯುವಂಥ ದ್ವಿತೀಯ PUC ಹಿಂದಿ ಪರೀಕ್ಷೆಗೆ ತುಂಬ ಇಂಪಾರ್ಟೆಂಟ್ ಇರುವಂಥ ಪ್ರಶ್ನೆಗಳು ಇವು ಬಂದೇ ಬರ್ತದೆ. ಬನ್ನಿ ಹಾಗಾದರೆ ನೋಡಿ. ಸಾರೆ ಇದೊಂದು ತುಂಬ ಇಂಪಾರ್ಟೆಂಟ್ ಪ್ರಶ್ನೆ. ಇದು सारे कॉलेज की लड़कियों पर इतना रोब है तेरा डैश इस वाक्य को किसने कहा. ಇದು 10 ಮಾರ್ಕ್ಸಿಗೆ ನಿಮಗೆ ಬರ್ತದೆ. ಮಲ್ಟಿಪಲ್ ಚಾಯ್ಸ್ ಹೇಳ್ತಾ ಇರೋದು ನಾನು. ತುಂಬ ಇಂಪಾರ್ಟೆಂಟ್. ಇವೆಲ್ಲ ಇಂಪಾರ್ಟೆಂಟ್ ಪ್ರಶ್ನೆಗಳನ್ನು ಇವತ್ತು ಕೊಡ್ತಾ ಇದ್ದೇನೆ ನಾನು. ಇದು ಒಂದು ಪ್ರಶ್ನೆ ತುಂಬ ಇಂಪಾರ್ಟೆಂಟ್. ಓಕೆ, ಇದು ಮಲ್ಟಿಪಲ್ ಚಾಯ್ಸ್ಗೆ ಇರುವಂತಹ ಮೋಸ್ಟ್ ಇಂಪಾರ್ಟೆಂಟ್. ಇದು ಒಂದು ಪ್ರಶ್ನೆ ಇಂಪಾರ್ಟೆಂಟ್. ಓಕೆ, नेक्स्ट भारत की धरती कविता के आधार पर कर्नाटक से इस महाकवि ने दर्शन कर सकता है. ಇದು ಒಂದು ತುಂಬ ಇಂಪಾರ್ಟೆಂಟ್ ಪ್ರಶ್ನೆ. नेक्स्ट पेड़ की दाया को बढ़ने का काम करती है. ಇದು ಒಂದು ನೆಕ್ಸ್ಟು 5 × 1 = 5 ಅಂದರೆ ಫಿಲ್ ಇನ್ ದ ಬ್ಲ್ಯಾಂಕ್ಸಿಗೆ ಹೋಗೋಣ. ಇಲ್ಲಿ अब हम रेल डैश चढ़ना है, बरसात के पानी डैश तरह आंसू तमते न थे, सूजना डैश सामने अब एक नई समस्या खड़ी हो गई. ಇದು ಒಂದು ತುಂಬ ಇಂಪಾರ್ಟೆಂಟ್ ಪ್ರಶ್ನೆ. ಹೊಂದಿಸಿ ಬರೆಯಿರಿ. ಇಲ್ಲಿ ಇಂಪಾರ್ಟೆಂಟ್ ಪ್ರಶ್ನೆ. दम लेना, मुँह की खाना, लू उतरना. ಇದೊಂದು ತುಂಬ ಇಂಪಾರ್ಟೆಂಟ್. ನೆಕ್ಸ್ಟ್ 2 × 3 ಅಂದರೆ 2 ಅಂಕದ ಪ್ರಶ್ನೆಗಳನ್ನು ನೋಡೋಣ. ಇದು ಒಂದು ತುಂಬ ಪ್ರಶ್ನೆ ಇಂಪಾರ್ಟೆಂಟ್ ನಿಮ್ಮ ನಾಳೆ ಬರುವಂಥ ಪರೀಕ್ಷೆಗೆ. सेवा ही परमो धर्म के रतन फॉर लोस, सेवा ही परमो धर्म कहने लगे. ಇದು ಒಂದು ಪ್ರಶ್ನೆ ಇಂಪಾರ್ಟೆಂಟ್. ಇದು ಒಂದು ಇಂಪಾರ್ಟೆಂಟ್ ಪ್ರಶ್ನೆ. ಓಕೆ, ನೆಕ್ಸ್ಟ್ 1 × 3 ಇದರಲ್ಲಿ ತುಂಬ ಇಂಪಾರ್ಟೆಂಟ್ ಅಂದರೆ ವಾಣಿ ಕೋ ಕ್ಯೂ ಸಂಯಂತ್ ರಖನಾ ಚಾಹಿಯೆ. ಇದು ಒಂದು ಇಂಪಾರ್ಟೆಂಟ್ ಪ್ರಶ್ನೆ. ಇದರಲ್ಲಿ ಇದು ಒಂದು ಇಂಪಾರ್ಟೆಂಟ್ ಪ್ರಶ್ನೆ. ನೆಕ್ಸ್ಟ್ 2 × 3 = 6 ಇದರಲ್ಲಿ ಸಂದರ್ಭ ಭಾವ ಇದೆ. ಇದರಲ್ಲಿ ಯಾವುದಾದ್ರೂ ಒಂದು ಬಂದೇ ಬರ್ತದೆ. 1 × 5 1 × 5 1 × 5 ಓಕೆ. ಇದರಲ್ಲಿ ಕೂಡ ಕೇಳ್ತಾರೆ ನಿಮಗೆ. ಇದಿಷ್ಟು ಇಂಪಾರ್ಟೆಂಟ್ ಪ್ರಶ್ನೆಗಳು ನೆನಪಿಟ್ಕೊಳ್ಬೇಕು. ಓಕೆ, ವಾಕ್ಯ ಶುದ್ಧ ಕಿಜಿಯೇ. ಇದನ್ನು ವಾಕ್ಯ ಶುದ್ಧ ಮಾಡಬೇಕು. ಆಮೇಲೆ ನಿಮಗೆ 1 2 3 ಬದಲಿ ಒಂದು ವಾಕ್ಯವನ್ನು ಬದಲಿ ಮಾಡಲಿಕ್ಕೆ ಹೇಳ್ತಾರೆ. ಇದು ಕೂಡ ತುಂಬ ಇಂಪಾರ್ಟೆಂಟ್. ಪ್ಯಾಸೇಜ್ ಕೊಡ್ತಾರೆ ನಿಮಗೆ. ಪ್ಯಾಸೇಜು ಕೂಡ ತುಂಬ ಈಸಿ ಇರುತ್ತೆ. 4 ಮಾರ್ಕ್ಸಿಗಿರುತ್ತೆ. ಇದನ್ನು ಆರಾಮಾಗಿ ಮಾರ್ಕ್ಸ್ ತೊಗೊಳ್ಬೋದು. ಓಕೆ, ನಿಮ್ಗೆ ಯಾವ್ದು ಬೇಕಾದರೂ ಸ್ಟೋರಿ ಕೊಡ್ಬೋದು ಅಲ್ಲಿ ಪ್ಯಾಸೇಜಲ್ಲಿ. ಆಮೇಲೆ ನಿಬಂಧ ಲೆಟರ್ ರೈಟಿಂಗ್ ಇವೆರಡು. ನಿಬಂಧ ಲೆಟರ್ ರೈಟಿಂಗು ಆಮೇಲೆ ಇನ್ನೊಂದು ಪ್ಯಾಸೇಜ್ ಇಷ್ಟು ನೀವು ಕರೆಕ್ಟಾಗಿ ಚೆನ್ನಾಗಿ ಬರ್ಕೊಂಬಿಟ್ರೆ ಈಸಿಯಾಗಿ. ಮತ್ತು ನಿಮಗೆ ಹಿಂದಿ ಅನುವಾದ ಕೀಜಿ ಅಂತ ನಿಮ್ಮ ಕನ್ನಡದಲ್ಲಿ ಓಡಿಸ್ಕೊಟ್ಟು ಹಿಂದಿಯಲ್ಲಿ ಬರೆದ್ರೆ ನೀವು ಆರಾಮಾಗಿ 30 ಮಾರ್ಕ್ಸ್ ತೊಗೊಳ್ಬೋದು. ಓಕೆ, ಥ್ಯಾಂಕ್ ಯು ಫ್ರೆಂಡ್ಸ್. ಥ್ಯಾಂಕ್ ಯು. ನಿಮ್ಮ ಫ್ರೆಂಡ್ಸಿಗೆ ಶೇರ್ ಮಾಡಿ. ಇನ್ನೊಂದು ನೆಕ್ಸ್ಟ್ ಪಾರ್ಟಲ್ಲಿ ನಿಮ್ಮ ಸಂಪೂರ್ಣವಾದಂಥ ನೋಟ್ಸ್ ಬಿಟ್ಟಿದ್ದೀನಿ. ಬನ್ನಿ.